ಲಂಚ್ ಬ್ರೇಕ್ನಲ್ಲಿ ಮೊದಲ ಸ್ಟೋರಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿಯ ಜಟಾಪಟಿ ನಡೀತಾ ಇದೆ. ಇದರ ಭಾಗವಾಗಿ ಡಿ.ಕೆ. ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿದ್ರಲ್ಲ, ಹೈಕಮಾಂಡನ್ನ ಭೇಟಿ ಮಾಡಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅಂತ ಅನ್ಕೊಂಡಿದ್ವಿ. ಆದರೆ ಶಸ್ತ್ರತ್ಯಾಗ ಮಾಡಿದ್ರ ಅಂತ ಅನ್ಸುತ್ತೆ ಅವ್ರ ಮಾತು ಕೇಳಿದ್ರೆ. ಡೆಲ್ಲಿಲಿ ನಾನು ಯಾರನ್ನೂ ಭೇಟಿ ಮಾಡಲ್ಲ, ನಾನು ರಾಹುಲ್ ಗಾಂಧಿ ಅವರಿಗೆ ತೊಂದರೆ ಕೊಡಲ್ಲ, ಈಗ ತಂದುಬಿಟ್ರೆ ಇದ್ದಕ್ಕಿದ್ದಂತೆ ಡಿ.ಕೆ. ಶಿವಕುಮಾರ್ ಅವರು. ನಿನ್ನೆಯಷ್ಟೇ ರಾಹುಲ್ ಗಾಂಧಿ ಅವರು ವಿದೇಶದಿಂದ ಬಂದಿದ್ದಾರೆ, ಅವರನ್ನು ಇವಾಗ ಭೇಟಿ ಮಾಡಿ ಸುಮ್ಮನೆ ಅವರಿಗೆ ತೊಂದರೆ ಕೊಡೋದಕ್ಕೆ ನನಗಂತೂ ಇಷ್ಟ ಇಲ್ಲ. ಸಿಎಂ ಬದಲಾವಣೆ ಮಾಡ್ತಾರೆ ಅನ್ನೋದರ ಬಗ್ಗೆ ಯಾವುದೇ ಊಹಾಪೋಹ ಇಲ್ಲ. ನಾನು ಅಂದರೆ ಡಿ.ಕೆ. ಶಿವಕುಮಾರ್ ಅವರು ಕಾರ್ಯಕರ್ತನಾಗಿಯೇ ಇರೋದಕ್ಕೆ ಬಯಸ್ತೀನಿ, ಹೀಗಂತ ದೆಹಲಿಯಲ್ಲಿ ವೈರಾಗ್ಯದ ಮಾತುಗಳನ್ನಾಡ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರು. There is a speculation. Speculation is only with media. There is nothing, no speculations, anything within the party or anywhere in the government. Media is only speculating things. There is no such speculations. It is a routine. We meet you also, we meet Chief Minister also, we meet common man also. We meet industrialists, we meet businessmen, we meet bureaucrats, everyone. It is all there, part of a life. Meeting, sharing, caring, all these things are a part of our system. I can't disclose what all we discussed. We all have joined together, we have worked together, we have brought government together, and every party worker of the state has given their life, given their sweat, and all of them could support to win. And I am very grateful to the people of this Karnataka. This trip, I am not meeting anyone. This trip, I am not meeting anyone because I think no one is here in Bangalore. Kharge Saab is in Delhi, according to me. I think Rahulji has come yesterday. I don't want to disturb you. I love to be a party worker than any position in the party. That is permanent for me. From 1980, I am a party worker. Until today, I am continuing to be 45 years. This trip. ಆಮೇಲೆ ಜನವರಿ 25ನೇ ತಾರೀಕು ಅಹಿಂದ ಸಮಾವೇಶ ಇದೆ ಮೈಸೂರಿನಲ್ಲಿ. ಸಿಎಂ ಪರವಾಗಿ ಅಹಿಂದ ಸಮಾವೇಶ ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆನೂ ಮಾತಾಡಿದ್ರು. ಸಮಾವೇಶ ಮಾಡೋರು ಮಾಡ್ಕೊಳ್ಳಿ, ಅವ್ರಿಗೆ ಒಳ್ಳೇದಾಗಲಿ. ಅಹಿಂದ ಸಮಾವೇಶದ ಬಗ್ಗೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ವ್ಯಂಗ್ಯವಾಡಿದ್ರು. I wish everyone good luck to them. Many say that this is a show of strength. Many say this is a show of strength. I wish everyone good luck to them. Many say that this is a show of strength. Many say this is a show of strength. I wish everyone good luck to them. ಜೊತೆಗೆ ಕೆ.ಎನ್. ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದಿದ್ರಲ್ಲ, ಅದ್ರ ಬಗ್ಗೆನೂ ರಿಯಾಕ್ಷನ್ ಕೊಟ್ಟರು. ಕೆ.ಎನ್. ರಾಜಣ್ಣ ಅವರ ಪತ್ರಕ್ಕೆ ಕುಹುಕವಾಡಿದ್ದಾರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್. ಏನಂತ? ರಾಜಣ್ಣನಿಗಿಂತ ನನಗೆ ಅನುಭವ ಕಡಿಮೆ, ಅಂದರೆ ಅವರು ಸೀನಿಯರು, ನಾನು ಜೂನಿಯರು ಅಂತ. ಅವರಷ್ಟು ಅನುಭವ ನನಗಂತೂ ಇಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವರು ಕುಹುಕವಾಡಿದ್ದಾರೆ. ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರಿಗೆ ಸರಣಿ ಪತ್ರ ಬರೀತಾ ಇದ್ದಾರೆ. ಇತ್ತೀಚೆಗೆ ಒಂದು ಪತ್ರ ಬರೆದಿದ್ದಾರೆ. ಡಿಎಲ್ಒ ಅವರ ಆಯ್ಕೆ ವಿಚಾರದಲ್ಲಿ ಸ್ವಲ್ಪ ಎಡವಟ್ ಆಗಿತ್ತು. ಅಧ್ಯಕ್ಷರು ಕರೆಕ್ಟ್ ಆಗಿ ಆಯ್ಕೆ ಮಾಡಿದ್ರೆ ಇನ್ನೂ 12 ಸೀಟ್ಗಳು ಗೆಲ್ಬೋದಿತ್ತು. ನನಗಿನ್ನ ಸ್ವಲ್ಪ ಅನುಭವ ಕಡಿಮೆ ಇದೆ, ಟ್ರೈನಿಂಗ್ ತಗೊಂಡ್ ಬರ್ತೀನಿ. ಸರ್, ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರಿಗೆ ಸರಣಿ ಪತ್ರ ಬರೀತಾ ಇದ್ದಾರೆ. ಇತ್ತೀಚೆಗೆ ಒಂದು ಪತ್ರ ಬರೆದಿದ್ದಾರೆ. ಡಿಎಲ್ಒ ಅವರ ಆಯ್ಕೆ ವಿಚಾರದಲ್ಲಿ ಸ್ವಲ್ಪ ಎಡವಟ್ ಆಗಿತ್ತು. ಅಧ್ಯಕ್ಷರು ಕರೆಕ್ಟ್ ಆಗಿ ಆಯ್ಕೆ ಮಾಡಿದ್ರೆ ಇನ್ನೂ 12 ಸೀಟ್ಗಳು ಗೆಲ್ಬೋದಿತ್ತು. ನನಗಿನ್ನ ಸ್ವಲ್ಪ ಅನುಭವ ಕಡಿಮೆ ಇದೆ, ಟ್ರೈನಿಂಗ್ ತಗೊಂಡ್ ಬರ್ತೀನಿ. ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ನಂದಗುಡಿ ಲೈವ್ನಲ್ಲಿ. ಆನಂದ್, ಡಿ.ಕೆ. ಶಿವಕುಮಾರ್ ಅವರ ಪ್ರಯತ್ನಗಳೆಲ್ಲವೂ ಕೂಡ ವಿಫಲವಾಗ್ತಾ ಇದೆ. 3 ಬಾರಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡೋಕೆ ಹೋದ್ರೂ ಕೂಡ ಸಿಗಲಿಲ್ಲ. ಇದು 4ನೇ ಬಾರಿ. ಮೋಸ್ಟ್ಲಿ ಸಮಯಾವಕಾಶ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಭೇಟಿ ಮಾಡಲ್ಲ ಅಂತ ಹೇಳಿದ್ರೋ ಏನೋ ಗೊತ್ತಿಲ್ಲ. ಬಟ್ ಮೀನ್ ವೈಲ್ ಸ್ಪೆಕ್ಯುಲೇಷನ್ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಮೀಡಿಯಾ ಮೇಲೆ ಅಂತ ಈಗಲೂ ಕೂಡ. ಅಂದರೆ ಯಾರೂ ಸ್ಪೆಕ್ಯುಲೇಟ್ ಮಾಡ್ತಾ ಇಲ್ಲ, ಮೀಡಿಯಾದಲ್ಲೇ ಸ್ಪೆಕ್ಯುಲೇಟ್ ಆಗ್ತಾ ಇರೋದು ಅಂತ. ಮೊನ್ನೆ ಹೇಳಿಕೆ ಕೊಟ್ಟಿದ್ದು ಅವರೇ ಅಲ್ವಾ, ನಾನು ಮತ್ತು ಸಿ.ಎಂ ಇಬ್ಬರು ಕೂಡ ಒಪ್ಪಂದ ಮಾಡ್ಕೊಂಡಿದ್ದೀವಿ ಅಂತ. ಇವಾಗ ಮಾಧ್ಯಮದ ಮೇಲೆ ಮತ್ತೊಮ್ಮೆ ಗೂಬೆ ಕೂರಿಸ್ತಾ ಇದ್ದಾರೆ. ಸಿಚುವೇಶನ್ ಅವರು ವಿರುದ್ಧವಾಗಿದೆ ಅಂದಾಗೆಲ್ಲ ನಮ್ಮ ಮೇಲೆ ಎತ್ತಾಗ್ತಾರೆ ಅನ್ನೋ ಮಾತು.
ಖಂಡಿತವಾಗ್ಲೂ ಶರತ್, ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರಮುಖವಾಗಿ ಹೈಕಮಾಂಡ್ ಅಂಗಳದ ನೋವಿನ ಮಾತುಗಳನ್ನ ಆಡ್ತಾ ಇರ್ತಕ್ಕಂಥದ್ದು. ಈ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೈ ಚೆಲ್ಲಿ ಕೂತಿದ್ದಾರೆ. ಸ್ಥಳೀಯ ಮಟ್ಟದಲ್ಲಿ ನಾಯಕತ್ವ ಗೊಂದಲ ಆಗಿರ್ತಕ್ಕಂಥದ್ದು, ಇವರೇ ಬಗೆಹರಿಸಿಕೊಳ್ಬೇಕು ಅಂತ ಕಡಾಖಂಡಿತವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ತಂತ್ರಗಾರಿಕೆ ಮಾಡತಕ್ಕಂಥ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ರು. ಅಲ್ಲಿ ಸೋನಿಯಾ ಗಾಂಧಿ ಭೇಟಿಗೂ ಕೂಡ ಸಾಧ್ಯವಾಗಿಲ್ಲ. ಈ ಕಡೆ ರಾಹುಲ್ ಗಾಂಧಿ ಅವರು ಕೂಡ ನೆನ್ನೆಯಷ್ಟೇ ವಿದೇಶದಿಂದ ವಾಪಸ್ ಆಗಿದ್ದಾರೆ. ಅವರು ಕೂಡ ಭೇಟಿಗೆ ಸಮಯವನ್ನ ಕೊಟ್ಟಿಲ್ಲ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ದೆಹಲಿ ಅಂಗಳದಲ್ಲಿ ವೈರಾಗ್ಯದ ಮಾತುಗಳನ್ನ ಆಡ್ತಾ ಇರ್ತಕ್ಕಂಥದ್ದು. ರಾಹುಲ್ ಗಾಂಧಿ ಅವರಿಗೆ ತೊಂದರೆ ಕೊಡೋದಕ್ಕೆ ಇಷ್ಟ ಇಲ್ಲ ಅನ್ನೋ ಮಾತನ್ನ ಅವರು ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಈ ಮೂಲಕ ಮುಂದೆ ರಾಹುಲ್ ಗಾಂಧಿ ಅವರನ್ನ ನಾನು ಭೇಟಿ ಮಾಡತಕ್ಕಂಥ ಒಂದು ಪ್ರಯತ್ನವನ್ನ ಮಾಡೋದಿಲ್ಲ ಅನ್ನೋ ಒಂದು ಸಂದೇಶವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ರವಾನೆ ಮಾಡಿರ್ತಕ್ಕಂಥದ್ದು. ಯಾಕೆಂದ್ರೆ ಹಿಂದೆ 3 ಬಾರಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡತಕ್ಕಂಥ ಒಂದು ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿದ್ರು. ಆಗ ದೆಹಲಿಯಲ್ಲಿ ಇದ್ರು ಕೂಡ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರ ಭೇಟಿಗೆ ಯಾವುದೇ ಸಮಯಾವಕಾಶವನ್ನ ನೀಡಲಿಲ್ಲ. ಇದರಿಂದ ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟು ನಿರಾಶರಾಗಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ನೋವಿನ ಮಾತುಗಳನ್ನ ಆಡ್ತಾ ಇರ್ತಕ್ಕಂಥದ್ದು. ಮುಖ್ಯಮಂತ್ರಿ ಆಗ್ತಕ್ಕಂಥ ಕನಸನ್ನ ಹೊಂದಿರತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇದೀಗ ನಾನು ಪಕ್ಷದ ಕಾರ್ಯಕರ್ತನಾಗಿರ್ತೀನಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಈ ಮೂಲಕ ಅವರು ಮುಂದೆ ಪಕ್ಷದ ಒಂದು ಚಟುವಟಿಕೆಗಳಿಂದ ದೂರ ಉಳಿತಕ್ಕಂಥ ಅಥವಾ ಕೆಪಿಸಿಸಿ ಹುದ್ದೆಯನ್ನ ತ್ಯಜಿಸತಕ್ಕಂಥ ಒಂದು ಮಾತನ್ನು ಕೂಡ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಹೈಕಮಾಂಡ್ ನಾಯಕರ ವಿರುದ್ಧವೂ ಕೂಡ ಡಿ ಕೆ ಶಿವಕುಮಾರ್ ಅವರು ಎಲ್ಲೋ ಒಂದು ಕಡೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕೆಂದ್ರೆ ಹಿಂದೆ ವಚನ ಕೊಟ್ಟಿದ್ರು, ಸಿಎಂ ಜೊತೆ ಒಪ್ಪಂದ ಆಗಿದೆ, ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಒಪ್ಪಂದವನ್ನ ಮಾಡಿಸಿದೆ ಅನ್ನೋ ಒಂದು ಮಾತನ್ನ ಇದೇ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು. ಆ ಕಡೆ ಡಿ ಕೆ ಸುರೇಶ್ ಅವರು ಕೂಡ ಮುಖ್ಯಮಂತ್ರಿಗಳು ವಚನ ಕೊಟ್ಟಿದ್ದಾರೆ, ಅದರಂತೆ ನಡೆದುಕೊಳ್ತಾರೆ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಈ ವಚನವನ್ನ ನೆನಪಿಸ್ತಕ್ಕಂಥ ಎಷ್ಟೇ ಒಂದು ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಹಾಗೆ ಡಿ ಕೆ ಸುರೇಶ್ ಮಾಡ್ತಾ ಇದ್ರು ಕೂಡ ಹೈಕಮಾಂಡ್ ನಾಯಕರು ಕಿಂಚಿತ್ತು ಮಣೆ ಆಗ್ತಾ ಇಲ್ಲ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಸರ್ವಸಾಮಾನ್ಯವಾಗಿ ಬೇಸರ ಆಗಿರ್ತಕ್ಕಂಥದ್ದು. ಎಲ್ಲಾ ರೀತಿಯ ತಂತ್ರಗಾರಿಕೆ, ಎಲ್ಲಾ ರೀತಿಯ ಪ್ರಾರ್ಥನೆಯನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯ ಫಲವನ್ನ ಸಿಗ್ತಾ ಇಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ನೋವಿನ ಮಾತುಗಳನ್ನ ಆಡ್ತಾ ಇದ್ದಾರೆ. ಹಿಂದೆನೂ ಕೂಡ ಮನೆಯಷ್ಟೇ ಸದನದ ಸಂದರ್ಭದಲ್ಲಿ ನನ್ನ ಸಿದ್ದರಾಮಯ್ಯ ನಡುವೆ ಒಪ್ಪಂದ ಆಗಿದೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ರು. ಆದ್ರೆ ಈಗ ಮಾಧ್ಯಮಗಳನ್ನೇ ದೂಷಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ತಮ್ಮ ಬೇಸರವನ್ನು ಕೂಡ ಈ ಮೂಲಕ ಡಿ ಕೆ ಶಿವಕುಮಾರ್ ಅವರು ವ್ಯಕ್ತ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಅಹಿಂದ ಸಮಾವೇಶ ಏನ್ ಮಾಡೋದಕ್ಕೆ ಜನವರಿಯಲ್ಲಿ ತೀರ್ಮಾನ ಮಾಡ್ಕೊಂಡಿದ್ದಾರೆ, ಅದ್ರ ಬಗ್ಗೆನೂ ಕೂಡ ವ್ಯಂಗ್ಯವನ್ನ ಮಾಡಿದ್ದಾರೆ. ಯಾರು ಅಹಿಂದ ಸಮಾವೇಶವನ್ನ ಮಾಡ್ತಾರೋ ಅವರಿಗೆ ಒಳ್ಳೆಯದಾಗ್ಲಿ ಅನ್ನೋ ಒಂದು ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಹೇಳುವ ಮೂಲಕ ಪರೋಕ್ಷವಾಗಿ ಸಿದ್ದರಾಮಯ್ಯ ಬಣಕ್ಕೆ ಕೌಂಟರ್ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಹಿಂದೆ ಅಹಿಂದ ಸಮಾವೇಶ ಆಗಿರ್ಬೋದು, ದಲಿತ ಸಮಾವೇಶ ಆಗಿರ್ಬೋದು, ಅದಕ್ಕೆ ಬ್ರೇಕ್ ಆಗ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಯಾವುದೇ ಸಭಾ ಸಮಾರಂಭ ನಡೆದ್ರು ಕೂಡ ಅದು ಪಕ್ಷದ ವೇದಿಕೆಯಲ್ಲಿ ನಡೀಬೇಕು ಅನ್ನೋ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಆದ್ರೆ ಈಗ ಅಹಿಂದ ಸಮಾವೇಶ ಮಾಡ್ತಕ್ಕಂಥವರಿಗೆ ಒಳ್ಳೆಯದಾಗ್ಲಿ ಅಂತ ಡಿ ಕೆ ಶಿವಕುಮಾರ್ ಅವರ ಹೇಳಿರ್ತಕ್ಕಂಥ ಮಾತಿನ ಮರ್ಮ ಏನಿರಬಹುದು ಅನ್ನೋ ಒಂದು ಕುತೂಹಲನೂ ಕೂಡ ಇದೆ. ಯಾಕೆಂದ್ರೆ ಅಹಿಂದ ನಾಯಕರ ವಿರೋಧವನ್ನ ಕಟ್ಟಿಕೊಂಡಿದೆ ಡಿ ಕೆ ಶಿವಕುಮಾರ್ ಅವರಿಗೆ ಹಿನ್ನಡೆ ಆಗ್ತಿದೆಯಾ ಅನ್ನೋ ವಿಚಾರನೂ ಕೂಡ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸತೀಶ್ ಜಾರಕಿಹೊಳಿ, ಕೆ ಎನ್ ರಾಜಣ್ಣ ಸೇರಿದಂತೆ ಹಲವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದ್ಯಾವುದು ಕೂಡ ಈಗ ಸಕ್ಸಸ್ ಆಗ್ತಾ ಇಲ್ಲ. ಹೈಕಮಾಂಡ್ ನಾಯಕರು ಕೂಡ ಈಗ ಕೈಚೆಲ್ಲಿ ಕೂತಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇಂಥದ್ದೊಂದು ಬೇಸರದ ಮಾತುಗಳನ್ನ ಆಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಶರತ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.